2026 2026ರ ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತ ಅಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026ನೇ ಇಸ್ವಿಯಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲಗಳನ್ನು ಕೊಡ್ತಾ ಹೋಗ್ತವೆ ಗ್ರಹಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಜನವರಿ ಅಂತ ಅಂದರೆ ಜನವರಿ ತಿಂಗಳು ಕಾತರವಾಗಿ ಕಾಯ್ತಾ ಇರ್ತೀರಾ. ರಾಶಿಯಾಧಿಪತಿ ಬುಧ ಮಕರದಲ್ಲಿ ಇರ್ತಾರೆ. ಅದು ಬುಧ, ಶುಕ್ರ, ಸೂರ್ಯ ಎಲ್ಲ ಗ್ರಹಗಳು ಮಕರ ರಾಶಿಯಲ್ಲಿ ಮತ್ತು ಕುಂಭ ರಾಶಿಯಲ್ಲಿ 13ರ ನಂತರ ಕುಂಭ ರಾಶಿಯಲ್ಲಿ ಹೋಗ್ತವೆ. ಸೊ ನಿಮಗೆ 8ನೇ ಮನೆಯಲ್ಲಿ ಜನವರಿ ತಿಂಗಳಲ್ಲಿ 8ನೇ ಮನೆಯಲ್ಲಿ ನಿಮ್ಮ ರಾಶಿಯಾಧಿಪತಿ ಬುಧ ಇದ್ದಾಗ ಕೆಲವೊಂದು ಕಷ್ಟ ಸಂಕಷ್ಟಗಳಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀರಾ ಮಿಥುನ ರಾಶಿಯವರು. ಆಲ್ರೆಡಿ ಮಿಥುನ ರಾಶಿಯವರು ರಾಶಿಯಲ್ಲಿ ಗುರುವಿನ ಒಂದು ಸಂಚಾರದಿಂದ ಆಲ್ರೆಡಿ ಎಲ್ಲ ಕಷ್ಟ ನಷ್ಟಗಳನ್ನು ರಿಸಲ್ಟ್ನ ಕಮ್ಮಿ ನೋಡ್ತಾ ಇದ್ದೀರಾ. ಗುರುವಿನ ಅನುಗ್ರಹ ಇರ್ಬೋದು, ಆದರೆ ಗುರು ಇರೋ ಮನೆಯಲ್ಲಿ ಯಾವತ್ತೂ ಒಳ್ಳೇದು ಮಾಡಲ್ಲ, ಅದೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಜನವರಿ 13ರ ನಂತರ 15ರ ನಂತರ ನಿಮ್ಮ ರಾಶಿಯಾಧಿಪತಿ ಬುಧ ಮತ್ತು ಶುಕ್ರ, ಸೂರ್ಯ ಎಲ್ಲ ಕುಜ ಈ 4 ಗ್ರಹಗಳು ಕುಂಭರಾಶಿಗೆ ಕಾಲಿಡ್ತಾ ಹೋಗ್ತವೆ. 15ರ ನಂತರ ನಿಮ್ಮ ಒಂದು ಏನು ಧನಸ್ಥಾನ ವೃದ್ಧಿ ಆಗುತ್ತೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿರೋ ಕೆಲಸಗಳು, ನಿಂತೋಗಿರೋ ಕೆಲಸಗಳು ಕೂಡ ಅವು ಆಗ್ತಾ ಹೋಗ್ತವೆ. ಅದು ಕುಂಭರಾಶಿಗೆ ಎಂಟರ್ ಆದಮೇಲೆ. ಮತ್ತು 6ನೇ ತಿಂಗಳ ನಂತರ ಗುರುವಿನ ಬದಲಾವಣೆ ಆಗುತ್ತೆ. ಆಗಂತೂ ಮಿಥುನ ರಾಶಿಯವರಿಗೆ ಒಂದು ಜಾಕ್ಪ್ಯಾಟ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ ಆಲ್ರೆಡಿ 3ನೇ ಮನೆಯಲ್ಲಿ ಕೇತು, ಗುರುವಿನ ಬದಲಾವಣೆ 2 ಸತಿ ಆಗುತ್ತೆ. ಒಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ನಿಮ್ಮ ಧನಸ್ಥಾನವನ್ನು ತುಂಬ ಪಾಸಿಟಿವ್ ಮಾಡಿಕೊಡ್ತಾ ಹೋಗುತ್ತೆ. ಅದೇ ರೀತಿ ಗುರುವಿನ ಸಂಚಾರ ಕಟಕ ರಾಶಿಯಿಂದ 10ನೇ ತಿಂಗಳಲ್ಲಿ ಸಿಂಹ ರಾಶಿಗೆ ಬರೋದು ಅದಿನ್ನ ಒಂದು ಯೋಗ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಅದರಲ್ಲೂ ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರದವ್ರಿಗಂತೂ ನೀವು ಮಾಡಿರೋ ಕೆಲಸ ಎಲ್ಲ ಬೆನಿಫಿಟ್ಟು. ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ, ಅದರಲ್ಲೂ ದೇವಸ್ಥಾನ ಮಠ ಏನಾದರೂ ನಡೆಸ್ತಾ ಇದ್ದರೆ ಮಿಥುನ ರಾಶಿಯವರು ಅದರಲ್ಲಿ ತುಂಬ ಹೆಸರನ್ನು ಮಾಡ್ತೀರಾ, ತುಂಬ ಏಳಿಗೆಯನ್ನು ನೋಡ್ತಾ ಹೋಗ್ತೀರಾ. ಎಲ್ಲೋ ಒಂದು ಕಡೆ
ನೋಡಿ, ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋದಾಗ ಆ ಕಟಕ ರಾಶಿಯಿಂದ ಗುರುವಿನ ಒಂದು ನೇರ ದೃಷ್ಟಿ ವೃಶ್ಚಿಕ ರಾಶಿಗೆ ಬೀಳುತ್ತೆ. 5ನೇ ದೃಷ್ಟಿ ವೃಶ್ಚಿಕ ರಾಶಿಗೆ ಬಂದಾಗ ಅಲ್ಲಿ ಸ್ವಲ್ಪ ನಿಮ್ಮ ಗುರುಗಳು, ನಿಮ್ಮ ಹಿರಿಯರಿಂದ, ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಜಗಳಗಳು ಏರ್ಪಡ್ತಾ ಹೋಗ್ತವೆ. ಅದಾದ ನಂತರ ಮತ್ತೆ ಗುರುವಿನ ಬದಲಾವಣೆ ಆದಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬ ಸ್ಥಾನ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ. ಅದಾದ ನಂತರ ನಿಮ್ಮ ಒಂದು ಹೆಲ್ತ್ ಅಂತ ಬಂದಾಗ ಈ ವರ್ಷ ಮಿಥುನ ರಾಶಿಯವರು 2026ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದರೆ ಯಾವುದಾದ್ರೂ ನಿಮಗೆ ಗುರು ದಶ ಅಥವಾ ರಾಹು ದಶ ಅಥವಾ ಕೇತು ದಶ ಏನಾದರೂ ನಡೀತಾ ಇದ್ದರೆ ಅಲ್ಲಿ ನಿಮ್ಮ ಒಂದು ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಆಗೋದು ಅಥವಾ ಹಾಸ್ಪಿಟ್ಲಲ್ಲಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡೋದು ಇವೆಲ್ಲವೂ ಕೂಡ ಮಿಥುನ ರಾಶಿಯವ್ರಿಗಾಗುತ್ತೆ. ಹಾಗಾಗಿ ಇಲ್ಲ, ನಿಮ್ಮ ಒಂದು ಗುಪ್ತ ಅಂದರೆ ಯಾವುದಾದ್ರೂ ನಿಮ್ಮ ಸೀಕ್ರೆಟ್ ವಿಷಯಗಳು ಬಯಲಾಗೋದು ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ನಡೆಯುತ್ತೆ. ಹಾಗಾಗಿ 2026ರಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ 50% ರಿಸಲ್ಟ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ 100% ಕೊಡೋಕ್ಕಾಗಲ್ಲ. ಗುರುವಿನ ಬದಲಾವಣೆಯ ನಂತರನೂ ಒಂದು 50% ನೀವು ಸುಧಾರಿಸ್ಕೊಳ್ಬಹುದು. ಅದಕ್ಕೋಸ್ಕರ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಪರಿಹಾರ ಅಂದರೆ ಏನಿಲ್ಲ, ಸಿಂಪಲ್, ಗುರುವಿನ ಒಂದು ಟೆಂಪಲ್ಗೆ ಹೋಗೋದು, ಗುರುವಿನ ಅನುಗ್ರಹದಿಂದ ನಿಮಗೆ ಬೇಕಾಗಿರುವಂತಹ ವರವನ್ನು ಕೇಳ್ಕೊಳ್ಳೋದು, ಯಾವಾಗಲೂ ಗುರು ಹಿರಿಯರನ್ನು ಅವರ ಆಶೀರ್ವಾದನ ಪಡಿತಾ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ 2026ರಲ್ಲಿ ಮಿಥುನ ರಾಶಿಯವರಿಗೆ 50% ರಿಸಲ್ಟನ್ನು ನೋಡ್ಬೋದು ಅಂತ ಹೇಳ್ತೀನಿ.